3,500 ರೂಪಾಯಿ ಕೊಡ್ಬೇಕಂತ ಹೇಳ್ತೀರಿ. ಇವತ್ತು ನೀವು FRP ರೇಟ್ ಅಂತ ಹೇಳ್ತೀರಿ. FRP ರೇಟ್ ಏನೈತಿ? 3,550 ರೂಪಾಯಿ. 3,550 ರೂಪಾಯಿ ಒಳಗೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ 900 ರೂಪಾಯಿ ಕೂಡಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆಯನ್ನು ಕನಿಷ್ಠ 45 ರೂಪಾಯಿ ಕಡಿಮೆ ಆಗದಂತೆ ಎಕ್ಸ್ಪೋರ್ಟಿಗೆ ಇವತ್ತು ಸಪೋರ್ಟ್ ಮಾಡೋಂತ. ಇವತ್ತು ನೋಡ್ರಿ, ಇಲ್ಲಿ ನಾವು ಇಥನಾಲ್ ಫ್ಯಾಕ್ಟ್ರಿ ಇದೆ ನಮ್ಮದೇ. ಪ್ರತಿ ವರ್ಷ 12 ಕೋಟಿ ಲೀಟ್ರು ಇಥನಾಲ್ನ ತಯಾರು ಮಾಡ್ತೀನಿ. ಮೊನ್ನೆ ನನಗೆ ಒಂದು ವರ್ಷದ ಟೆಂಡರ್ ಆಗಿದೆ 3,15,00,000 ಲೀಟ್ರು. ಇನ್ನು ಉಳ್ಕಿದ ಅದಕ್ಕೆ ಚಲ್ಬೇಕಾ ಅಧ್ಯಕ್ಷರೇ? ನೀವಿಲ್ಲಿ ಹೇಳ್ತೀರಿ, ಇಲ್ಲಿ ಕೂತು ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು, 2-3 ಫ್ಯಾಕ್ಟ್ರಿ ಮಾಡಿರಲ್ಲ ಅಂತೇಳಿ. ಯಾರು ಮಾಡೋದವ್ರ ಬಗ್ಗೆ ತನಿಖೆ ಮಾಡ್ತೀರಿ? ಒಂದೊಂದೇ ಫ್ಯಾಕ್ಟ್ರಿ ಇಟ್ಟು ಕಷ್ಟ ರೈತರು ನೋಡಿಕೊಂಡು ಮಾಡೋರು ಎಲ್ಲರೂ ಲಾಭದಾಗಿಲ್ಲ ಅದಾರ ಅನ್ನುವಂಥದ್ದು. ಇವತ್ತು ಮುಖ್ಯಮಂತ್ರಿಗಳು ಬರೇ ರೈತರ ಸಭೆ ಮಾಡಿದ್ರು. ಕಾರ್ಖಾನೆಗಳ ಸಮಸ್ಯೆ ಏನಂತ 3 ಸಲ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಯ ಅಸೋಸಿಯೇಷನ್ದವರು ಮನವಿ ಮಾಡಿಕೊಂಡ್ರೆ ಮುಖ್ಯಮಂತ್ರಿಗಳು ಕ್ಯಾರಿ ಆಗಲಿಲ್ಲ. ಇವತ್ತು ಅಧ್ಯಕ್ಷರೇ, ಖರ್ಚು ಎಷ್ಟು ಬರ್ತೈತೆ ಅನ್ನೋದು ಹೇಳ್ಬೇಕು. 10.25 ರಿಕವರಿಗೆ ಕೆಮಿಕಲ್ ಬೇಕು 80 ರೂಪಾಯಿದು, ಪ್ಯಾಕಿಂಗ್ ಮಟೀರಿಯಲ್ ಬೇಕು 50 kg ಬ್ಯಾಗಿಗೆ 50 ರೂಪಾಯಿ, ಮಷಿನರಿ ರಿಪೇರಿ ನಿರ್ವಹಣೆ ಗ್ರೀಸ್ ಹಾಕಬೇಕು, ಆಯಿಲ್ ಹಾಕಬೇಕು, ಡೀಸೆಲ್ ಹಾಕಬೇಕು 120 ರೂಪಾಯಿ ಪ್ರತಿ ಟನ್ನಿಗೆ ಹೇಳ್ತಾ ಇದ್ದೀನಿ. ಪಗಾರ ಕೊಡಬೇಕು, ಸಂಬಳ ಕೊಡಬೇಕು, ಆಡಳಿತ ಖರ್ಚು 265 ರೂಪಾಯಿ. ಬ್ಯಾಂಕಿಗಳಿಗೆ ಬಡ್ಡಿ ಕೊಡಬೇಕಲ್ಲ ಅಧ್ಯಕ್ಷರೇ. ಇವತ್ತೇನಾದರೂ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಲಾಸ್ ಆದರೆ, ಲಾಸ್ ಆಕ್ಟಿವಿಟಿ ಆಗೋದಿಲ್ಲ ಅಧ್ಯಕ್ಷರೇ. ಕನಿಷ್ಠ ಒಂದೊಂದು ಕಾರ್ಖಾನೆ ನೀವು ಏನು ಬೆಂಬಲ ಇವತ್ತು ಹೇಳಿರಲ್ಲ, ಇದಾದರೆ 200 300 ಕೋಟಿ ರೂಪಾಯಿ ಒಂದೊಂದು ಕಾರ್ಖಾನೆಗಳು ಲಾಸ್ ಆಗ್ತವೆ. ಅದರ ಬಡ್ಡಿ 700 ರೂಪಾಯಿ ಆಗ್ತದೆ ಒಂದು ಟನ್ನಿಗೆ. ಡಿಪ್ರಿಸಿಯೇಷನ್ 165 ರೂಪಾಯಿ ಆಗ್ತದೆ. ಇದನ್ನೆಲ್ಲ ನೋಡಿದಾಗ ಅಧ್ಯಕ್ಷರೇ, 1 ಟನ್ ಕಬ್ಬನ್ನು ಇವತ್ತಿನ ನೀವು ಏನು ಬೆಂಬಲ ಏನು ನಿರ್ಣಯ ಮಾಡಿ ಬೆದರಿಸಿ, ಡಿ ಸಿಗಳು ಬೆದರಿಕೆ ಹಾಕಿ ನಮ್ಮ ಕಡೆ ಸಹಿ ತೊಗೊಂಡ್ರು. ಬೆದರಿಕೆ ಹಾಕಿದ್ರು, ಮಾಡದೇ ಇದ್ರೆ ನಿಮ್ಮ ಬಂದ್ ಮಾಡ್ತೀವಿ, ನಿಮ್ಮ ಪರಿಸರದಿಂದ ನೋಟಿಸ್ ಕೊಡ್ತೀವಿ. ಎಲ್ಲಿಗೆ ತರೋರದಿರಿ ನೀವು ಕಾರ್ಖಾನೆಗಳನ್ನ? ಬಂದ್ ಮಾಡಿಸಿದ್ರಪ್ಪ. ಏನು ಸಾಧನೆ ಏನು ಮಾಡ್ತೀರಿ ನೀವು? ಎಲ್ಲ ಕಬ್ಬುಗಳು ಎಲ್ಲಿ ಹೋಗ್ಬೇಕು ಅಧ್ಯಕ್ಷರೇ? ಇವತ್ತ ನಮ್ಮ ನಿತಿನ್ ಗಡ್ಕರಿ ಅವರೊಬ್ಬರು ಈ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಒಬ್ಬ ಮಂತ್ರಿ. ಇವತ್ತು ಭಾರತ ಇಷ್ಟು ಶ್ರೇಷ್ಠ ಆಗ್ಲಿಕ್ಕೆ ಕಾರಣ ನಿತಿನ್ ಗಡ್ಕರಿ ಅವರು ದೊಡ್ಡ ಕೊಡುಗೆ ಭಾರತಕ್ಕಿದೆ ಅನ್ನೋಂಥ ನಾನು ಮೆಚ್ಚಬೇಕಾಗ್ತದೆ. ಇಥನಾಲ್ ಅನ್ನುವಂಥದ್ದು ತೆಗೆದೇ ಇದ್ದಿದ್ರೆ ಈ ರೈತರಿಗೆ ಯಾರೂ 3 ಸಾವಿರ ಯಾರೂ ಕೊಡ್ತಿರಲಿಲ್ಲ. ಇವತ್ತು ಏನಾಗಿದೆ ಅಧ್ಯಕ್ಷರೇ, ಈಗೇನು ಹೊರಗಿಂದ ಗಲ್ಫ್ ಕಂಟ್ರಿದಿಂದ ಬರ್ತೈತಲ್ಲ ಅಧ್ಯಕ್ಷರೇ, ಅಲ್ಲಿ ಏನು ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು BPCL ಏನು ಹೆಡ್ಗಳು ಅದಾರಲ್ಲ ಅವ್ರಿಗೆ ಸಿಗ್ತದೆ. ಪರ್ಸೆಂಟೇಜ್ ಬರೋದು ಅದು ಹೊರಗಿಂದ ಏನು ಬರ್ತೈತೆ ಮಾಲ. ಈಗ ನಿತಿನ್ ಗಡ್ಕರಿ ತಂದ ಪಾಲಿಸಿನ ಹಾಳು ಮಾಡ್ಬೇಕಂತೇಳಿ ಟೋಟಲಿ 28% ಅಷ್ಟೇ ನಮ್ಮ ಇಥನಾಲನ್ನು ಖರೀದಿ ಮಾಡ್ತೀವಿ ಅನ್ನೋಂಥ ಆಗಿದ್ದರಿಂದ ಹೋಗಿ ಅಲ್ಲಿ ಭಾಷಣ ಮಾಡ್ತಾರಲ್ಲ, 3,500 ಸಾವಿರ ಕೊಡದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ರಾತ್ರಿ ಇಲ್ಲೇ ಮಕ್ಕೋತೀವತ್ತು ಏನು ಹೋರಾಟ ಮಾಡ್ತಾರಲ್ಲ, ಬೆಂಕಿ ಹಚ್ತೀವಿ. ಕಾರ್ಖಾನೆಗಳ ಸಮಸ್ಯೆ ಕೇಳಿದ್ರೆ ಮುಖ್ಯಮಂತ್ರಿಗಳೇ, ಏನು ಕಾರ್ಖಾನೆಗಳು ಉಳಿಯಬಾರ್ದಾ? ಈಗ 3,500 ರೂಪಾಯಿ ಕೊಡು ಅಂತ ಹೇಳಿಬಿಟ್ರಿ. ಇವತ್ತು 14,000 1 ಟನ್ನಿಗೆ ಉಳಿತೈತೇನು ಹೇಳ್ತಾರಲ್ಲ, ಆ 14,000 ಉಳಿತಿದ್ರ ನಾ ಇದೇ ಸದಂತ ಘೋಷಣೆ ಮಾಡ್ತೀನಿ, 5,000 ರೂಪಾಯಿ ಟನ್ ನಾನು ಕೊಡ್ಲಕ್ಕೆ ರೆಡಿ ಇದ್ದೀನಿ. ಸಾಧ್ಯತೆ ಅಧ್ಯಕ್ಷರೇ ಅದಕ್ಕೆ ಮತ್ತೆ ಇಷ್ಟ ಆಯ್ತಲ್ಲ ಅಧ್ಯಕ್ಷರೇ. ಸಹಕಾರಿ ಕ್ಷೇತ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳು ಇದ್ದು ಇವತ್ತೆಲ್ಲ ಹಾಳದು. ಇವತ್ತು ಮೈಸೂಗರ್ ಏನಾಯಿತು, ಪಾಂಡವಪುರ ಏನಾಯಿತು, ಅಲ್ಲಿ ಬೀದರ್ನಲ್ಲಿ ಯಾವುದು ಸಹಕಾರಿ ಸಕ್ಕರೆ ಕಾರ್ಖಾನೆ ಏನಾಯಿತು. ಎಲ್ಲ ಲೀಸ್ಗಳನ್ನು ಯಾರಿಗೆ ಕೊಟ್ರಿ? ಪ್ರೈವೇಟ್ ಕಂಪ್ನಿ ಕೊಟ್ರಿ. ಯಾಕೆ ಕೊಟ್ರಿ? ಅಲ್ಲಿ ರೈತರೇ ಶೇರ್ ಹೋಲ್ಡರ್ ಇರ್ತಿರಲ್ಲ, ಸಹಕಾರಿ ಕ್ಷೇತ್ರದಾಗ ಶೇರ್ ಹೋಲ್ಡರ್ ಯಾರು? ಕಬ್ಬು ಬೆಳೆಯುವ ಬೆಳೆಗಾರನೇ ಶೇರ್ ಹೋಲ್ಡರ್. ಲಾಸ್ ಆದಾಗ ಆಡಳಿತ ಮಂಡಳಿನೇ ಯಾಕೆ ನೀವು ಎನ್ಕ್ವೈರಿ